ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಗ್ರಾಮದಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿತ್ತು. ಹೆಲ್ಮೆಟ್ನಿಂದ ಹೆಂಡತಿಯನ್ನು ಹೊಡೆದು ಗಂಡ ಕೊಲೆ ಮಾಡಿದ್ದ. ಈಗ ಆತನನ್ನು ಬಂಧಿಸಲಾಗಿದೆ. ಪತ್ನಿಯನ್ನ ಹತ್ಯೆಗೈದು ಅಪಘಾತದ ನಾಟಕವಾಡಿದ್ದಂತಹ ಪತಿಯನ್ನ ಬಂಧಿಸಲಾಗಿದೆ. ವರದಕ್ಷಿಣೆಯ ಕಾರಣಕ್ಕೆ 3 ತಿಂಗಳ ಗರ್ಭಿಣಿ ಯಶೋಧ ಅವರ ಕೊಲೆಯಾಗಿತ್ತು. ಕೊಲೆಯನ್ನ ಮಾಡಿ ಬೈಕ್ನಿಂದ ಬಿದ್ದು ಸಾವನ್ನಪ್ಪಿದಾಳೆ ನನ್ನ ಹೆಂಡತಿ ಅಂಥೇಳಿ ಕತೆ ಕಟ್ಟಿದ್ದ. ಊರು ತುಂಬ ಹೇಳ್ಕೊಂಡು ಬಂದಿದ್ದ. ಜನವರಿ 4ರಂದು ನಡೆದಂತಹ ಘಟನೆ ಇದು. ದಾವಣಗೆರೆಯ ನುಗ್ಗಿಹಳ್ಳಿ ಕ್ರಾಸ್ ಬಳಿ ಘಟನೆ ನಡೆದಿತ್ತು. ಚನ್ನಗಿರಿ ಪೊಲೀಸರಿಂದ ಆರೋಪಿ ತಿಪ್ಪೇಶನನ್ನು ಬಂಧಿಸಲಾಗಿದೆ. ಆತನ ನಡವಳಿಕೆಯ ಮೇಲೆ ಪೊಲೀಸರಿಗೆ ಸಂಶಯ ಬಂದಿದೆ. ಸಹಜವಾಗಿ ಆತನನ್ನು ವಶಕ್ಕೆ ಪಡೆದುಕೊಂಡು ಸ್ವಲ್ಪ ಅವ್ರ ಸ್ಟೈಲಲ್ಲಿ ಪ್ರಶ್ನೆ ಮಾಡಿದಾಗ ಎಲ್ಲವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ಹೌದು, ಹೆಲ್ಮೆಟ್ನಿಂದ ಹೊಡೆದೆ, ಕಾರಣ ವರದಕ್ಷಿಣೆಯನ್ನು ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅಂಥೇಳಿ ತಪ್ಪೊಪ್ಕೊಂಡಿದ್ದಾನೆ. ಈಗ ಈ ಪತಿರಾಯನ ಈ ಕೊಲೆಯ ಕಹಾನಿಯನ್ನು ಪೊಲೀಸರು ಭೇದಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂಥೇಳಿ ಪೊಲೀಸರು ಈ ಪ್ರಕರಣವನ್ನ ಭೇದಿಸಿದ್ದು ಹೇಗೆ ಅಂಥೇಳಿ? ಖಂಡಿತವಾಗ್ಲೂ ಪ್ರೇಮೇನು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಾರ್ತಿ ಹೊಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ನುಗ್ಗಿಹಳ್ಳಿ ಕ್ರಾಸ್ ಅಂದ್ರೆ ಸಾರ್ತಿ ಹೊಸೂರು ಗ್ರಾಮದ ಯಶೋಧ ಅನ್ನುವಂತಹ ಯುವತಿಯನ್ನು ತಿಪ್ಪೇಶ್ ಅನ್ನುವ ಯುವಕ ಪ್ರೀತಿಸಿ ಮದುವೆಯಾಗಿ ಮದುವೆ ಆದ ನಂತರದಲ್ಲಿ ಎರಡು ಕುಟುಂಬದವರು ಕೂಡ ಒಪ್ಕೊಂತಾರೆ. ಇಬ್ರು ಯುವಕ ಮತ್ತೆ ಪ್ರೀತಿ ಮದುವೆ ಆದಂತಹ ಇಬ್ಬರು ಜೋಡಿಗಳನ್ನ ಒಪ್ಕೊಂಡ ನಂತರದಲ್ಲಿ ಏನು ತಿಪ್ಪೇಶ್ ಅವರ ಕುಟುಂಬಸ್ಥರಾಗಿರುವಂತೆ ತಿಪ್ಪೇಶ್ ಸಾಕಷ್ಟು ಒಂದು ಆ ಯುವತಿಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಅವರ ಯಶೋಧ ಅವರ ಕುಟುಂಬಸ್ಥರು ಕೂಡ ಹೇಳ್ತಾ ಇರುವಂತದ್ದು. ಕಳೆದ 4ನೇ ತಾರೀಕು ಯಶೋಧ ಅವರ ಮನೆಗೆ ಬಂದಂತಹ ಇಬ್ರು ಕೂಡ ಅಂದ್ರೆ ಹೊಸೂರಿಗೆ ಬಂದಂತಹ ತಿಪ್ಪೇಶ್ ಹಾಗೂ ಯಶೋಧ ನಂತರ ಅವರು ಮನೆಯಿಂದ ವಾಪಸ್ ಅವರ ಗಂಡನ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ನುಗ್ಗಿಹಳ್ಳಿ ಕ್ರಾಸ್ ಬರುತ್ತೆ. ಆ ನುಗ್ಗಿಹಳ್ಳಿ ಕ್ರಾಸ್ ಅಲ್ಲಿ ತಿಪ್ಪೇಶ್ ಯಶೋಧನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿದ್ದಾನೆ ಅನ್ನುವಂತ ಒಂದು ಐಡ್ರಾಮವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದು ಪೊಲೀಸ್ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಆ ಪೊಲೀಸರಿಗೆ ಮತ್ತೆ ಆ ಕುಟುಂಬಸ್ಥರು ಕೂಡ ಸಾಕಷ್ಟು ಅನುಮಾನ ಕೂಡ ಕಂಡುಬಂದ ಸಂದರ್ಭದಲ್ಲಿ ಎನ್ಕ್ವೈರಿ ಮಾಡಿದಾಗ ಹೌದು ನಾನೇ ಕೊಲೆ ಮಾಡಿದ್ದು, ವರದಕ್ಷಿಣೆಗೋಸ್ಕರ ನಾನು ಕೊಲೆ ಮಾಡಿದ್ದೆ ಅನ್ನುವಂಥದ್ದು ತಪ್ಪು ಒಪ್ಕೊಂತಾನೆ ತಿಪ್ಪೇಶ್. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.